ಟ್ಯಾಕ್ಸ್ ಹಾಕ್ತಿತ್ತು ಹೇಳಿದ್ರಲ್ಲ ಅದನ್ನ ಹಂಗೆ ಅಮೆನ್ಸಲ್ಲಿ ಇಟ್ಬಿಟ್ರು. ಅದ್ರ ಬಗ್ಗೆ ನಾವಿನ್ನ ಎತ್ತಲ್ಲ, ಧ್ವನಿ ಎತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಬಹಳ ದೊಡ್ಡ ಸಂತೋಷವಾಗಿದೆ. ಮೂರನೇದಾಗಿ ಈ ಡಬಲ್ ಸೈಕಲ್ಸು ಮೇಜರ್ ಪ್ರಾಬ್ಲಮ್ ಅಲ್ಲಿ ಇದೆ. ಟ್ರಾಕ್ಟರ್ಗೆ ಈ ತರ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿದ ತಕ್ಷಣ ಅದು ಒಪ್ಕೊಂಡ್ರು, ಅದನ್ನು ನಾನು ಸಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳುದು. ಆದ್ರಿಂದ ಮುಖ್ಯಮಂತ್ರಿಗಳ ಹತ್ರ ಮುಖ್ಯವಾಗಿ 2 ಸಬ್ಜೆಕ್ಟ್ ಇತ್ತು. ಒಂದು ಡೀಸೆಲ್, ಎರಡನೇದು ಬಣ್ಣ ಬಳಿದು ಬಿಟ್ಟು ಟೋಲ್ ಕಲೆಕ್ಟ್ ಮಾಡೋದು. ಅದನ್ನ ಹೇಳಿದ ತಕ್ಷಣ ಅದು ನಮ್ಗೆ ಟೈಮ್ ಬೇಕು, ನಾವು ಒಂದು 2 ತಿಂಗಳು ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಯಾವುದೇ ಕಾರಣಕ್ಕಾಗಲ್ಲ ಸರ್, ಪರಿಶೀಲನೆ ಮಾಡಿ ಅಂತ ಹೇಳಿದ್ವಿ. ನಾವು ಹೆಂಗ ಬದುಕೋದು ಅಂತ ಹೇಳಿದ್ವಿ. ಅಟ್ಲೀಸ್ಟ್ ಪಿಕ್ಚರ್ಸ್ ನ ಬಾಡಿಗೆ ಮಾಡಬೇಕಾಯ್ತು, ಅದನ್ನೇ ನೀವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳಿದ್ವಿ. ಅದರಿಂದ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ವಿನಃ ಇವ್ರು ಮಾಡೋ ಇಲ್ಲ. ಏನೇ ಆಗಲಿ ಕೇಂದ್ರ ಸರ್ಕಾರ ಡೀಸೆಲ್ ಹೈಕ್ ಮಾಡಿದ್ವಿ, ಅದು ಒಂದು ಬಹಳ ದೊಡ್ಡ ಮುಟ್ಟಾಳ್ತನ. 40-50 ಡಾಲರ್ ಇರೋದನ್ನ ಇವಾಗ ಕಡಿಮೆ ಮಾಡಿದೀರಾ. $130 ಇರುವಾಗ ಇಲ್ಲಿ ಡೀಸೆಲ್ ಬೆಲೆ ಬಹಳ ಕಡಿಮೆ ಇತ್ತು. ಆದ್ರೆ $40-50 ಇರುವಾಗ ಈ ತರ ಜಾಸ್ತಿ ಇರೋದು ಒಪ್ಪಲ್ಲ. ಕೇಂದ್ರ ಸರ್ಕಾರದೂ ಬಹಳ ದೊಡ್ಡ ಮಿಸ್ಟೇಕ್ ಇದಿಲ್ಲ ಅಂತ ಹೇಳಿಲ್ಲ. ಆದ್ರೆ ರಾಜ್ಯ ಸರ್ಕಾರ ನಮ್ದು 2 ಬೇಡಿಕೆನ ಒಪ್ಕೊಂಡಿಲ್ಲ. ಪಿಕ್ಚರ್ಸ್ ನ ಬಾಡಿಗೆ ಮಾಡಿ, ನೀವು ಹೆಂಗೆ ಕಾರು ಮಾಡಿದ್ರ, ಆಟೋ ಮಾಡಿದ್ರ, ಬಸ್ ಮಾಡಿದ್ರ, ಆ ತರ ನಮೂನು ಮಾಡಿ ಅಂತ ಹೇಳಿದ್ವಿ. ಅದು ಟೈಮ್ ಬೇಕು ಅಂತ ಹೇಳಿದ್ರು. ಏನೇ ಆಗಲಿ ನಮಗೆ ಪಿಕ್ಚರ್ಸ್ ನ ಬಾಡಿಗೆ ಮಾಡಲಿ, ಇಲ್ಲ ಡೀಸೆಲ್ ಬೆಲೆ ಕಡಿಮೆ ಮಾಡಲಿ. ಆದ್ರೆ ಈ 18 ಟೋಲ್ ನ ಕೂಡಲೇ ರದ್ದು ಮಾಡಬೇಕು ಅಂತ ಕೇಳಿದ್ವಿ. ಅವ್ರು ಇನ್ನ ಆಕ್ಸೆಪ್ಟ್ ಮಾಡಿಲ್ಲ. ಅದರಿಂದ ಅನಿರ್ದಿಷ್ಟಕಾಲ ಮುಷ್ಕರ, ಇನ್ನು ಉಗ್ರವಾದ ಹೋರಾಟಕ್ಕೆ ಲಾರಿ ಮಾಲೀಕರು ತಯಾರಾಗ್ತಾರೆ. ನಾಳೆ ಸ್ಟೇಟ್ ಲೆವೆಲ್ ಅಲ್ಲಿ ಮೀಟಿಂಗ್ ಕರೆದಿದ್ದೀವಿ. ನಾಳೆ ಸಾಯಂಕಾಲ ಇಲ್ಲ ನಾಡ್ದು ಬೆಳಿಗ್ಗೆ ಸ್ಟೇಟ್ ಲೆವೆಲ್ ಮೀಟಿಂಗ್ ಕರೆದು ಅಲ್ಲಿ ಇನ್ನೂ ಒಂದು ಉಗ್ರವಾದ ಹೋರಾಟ ಹೆಂಗ ಡೆವಲಪ್ ಮಾಡೋದ್ರ ಬಗ್ಗೆ ನಾವು ಅದನ್ನ ಚಿಂತೆ ಮಾಡ್ತೀವಿ. ನೋ ಎಂಟ್ರಿ ಕೂಡಲೇ ಹೋಮ್ ಮಿನಿಸ್ಟರ್ ಇದ್ರು, ಅವರು ಅಕ್ಸೆಪ್ಟ್ ಮಾಡಿದ್ದಾರೆ. ನೋ ಎಂಟ್ರಿಗೆ ನಾವು ದಾರಿ ಮಾಡಿ ಕೊಡ್ತೀವಿ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ ಅಂತ ಹೇಳಿದ್ದಾರೆ. ಆದ್ರಿಂದ ಉಗ್ರವಾದ ಹೋರಾಟ ಕಂಟಿನ್ಯೂ ಆಗುತ್ತೆ. ಯಾವುದೇ ಕಾರಣಕ್ಕೆ ಹೋರಾಟ ನಾವು ಹಿಂದೆ ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆಲ್ಲರೂ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.